ಬಿಜೆಪಿಯಲ್ಲಿ ಭುಗಿಲೆದ್ದ ಅಸಮಾಧಾನ ಈಗಾಗಲೇ ಲಿಂಗಾಯತರನ್ನ ತುಳಿತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದು ಎಂಎಲ್ಸಿ ಪ್ರದೀಪ್ ಶೆಟ್ಟರ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಕಾಂಗ್ರೆಸ್ನ ಅಸಮಾಧಾನವನ್ನ ನಾವು ನೋಡಿದ್ವಿ, ಈಗ ಬಿಜೆಪಿಯಲ್ಲೂ ಕೂಡ ಅಂಥದ್ದೇ ಅಸಮಾಧಾನದ ಹೊಗೆ ಈಗ ಆಡ್ತಾ ಇರೋದನ್ನ ಗಮನಿಸಬಹುದು. ಇಲ್ಲಿ ಲಿಂಗಾಯತರನ್ನ ತುಳಿತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಲಿಂಗಾಯತರಿಗೆ ನಾಯಕತ್ವ ಕೊಡೋದಕ್ಕೆ ಆಗ್ರಹ ಮಾಡಿದ್ದಾರೆ. ಲಿಂಗಾಯತರನ್ನ ತುಳಿದಿದ್ದೇ ಬಿಜೆಪಿಯ ಸೋಲಿಗೆ ಕಾರಣ. ಜಗದೀಶ್ ಶೆಟ್ಟರ್ ಬಿಜೆಪಿ ತೊರೆದಿದ್ದೇ ಸಮಸ್ಯೆ ಆಗಿದೆ. ಪ್ರಹ್ಲಾದ್ ಜೋಶಿ ಏಕಚಕ್ರಾಧಿಪತಿಯಂತೆ ವರ್ತಿಸುತ್ತಿದ್ದಾರೆ. ಮುನೇನಕೊಪ್ಪ, ಮಾಧುಸ್ವಾಮಿ, ರೇಣುಕಾಚಾರ್ಯ ಬೇಸರಗೊಂಡಿದ್ದಾರೆ. ಇವರೆಲ್ಲರೂ ಒಂದು ಕಾಲ ಹೊರಗಿಟ್ಟಿದ್ದಾರೆ ಅಂತ ಪ್ರದೀಪ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರದೀಪ್ ಶೆಟ್ಟರ್ ಜೊತೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ನಡೆಸಿರುವ ಕಿರು ಸಂದರ್ಶನ ಇಲ್ಲಿದೆ. ಒಂದು ಕಡೆ ಆಪರೇಷನ್ ಹಸ್ತದ ಮಾತು ಕೇಳಿಬರ್ತಿರುವಂತ ಸಂದರ್ಭದಲ್ಲಿಯೇ ಬಿಜೆಪಿಯಲ್ಲೂ ಸಹ ಹಲವಾರು ನಾಯಕರು ಅತೃಪ್ತಿ ಅಸಮಾಧಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರದೀಪ್ ಶೆಟ್ಟರ್ ಅವರಿದ್ದಾರೆ. ಅತೃಪ್ತಿ ಅಸಮಾಧಾನಕ್ಕೆ ಏನು ಕಾರಣ? ನಮ್ಮ ನಾಯಕರು ಸ್ವಲ್ಪ ಅಲರ್ಟ್ ಆಗಿ ಎಲ್ಲರೂ ಕೂಡಿ ತೊಗೊಂಡು ಹೋಗ್ಬೇಕು. ಯಾರು ಬಿಟ್ಟು ಹೋಗ್ತಾ ಇದ್ದಾರೆ ಅವ್ರನ್ನೆಲ್ಲ ಕರೆದು ಮಾತಾಡಿಸ್ಬೇಕು. ಸದ್ಯದರಲ್ಲೇ ಒಂದು 8 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ. ಇದೆಲ್ಲ ಯಾಕೆ ಆಗ್ತಾ ಇದೆ ಬಂದು ಮಾತಾಡಬೇಕು. ಬರೀ ಬೆಂಗಳೂರು ಕರೆದು ಮೀಟಿಂಗ್ ಮಾಡಿದ್ರೆ ಉಪಯೋಗ ಆಗಲ್ಲ. ಬರಬೇಕು, ಕ್ಷೇತ್ರದಲ್ಲಿ ಬಂದು ಯಾರ್ಯಾರಿಗೆ ಏನೇನು ಅನ್ಯಾಯ ಆಗಿದೆ, ಯಾಕೆ ನಾವು ಹಿನ್ನಡೆ ಆಯಿತು ವಿಧಾನಸಭೆ ಚುನಾವಣೆಯಲ್ಲಿ, ಯಾಕೆ ಯಾರ್ಯಾರು ಟಿಕೆಟ್ ಎದಕ್ಕೆ ಹಾರಿಸಿದ್ರಿ, ಏನು ಕಾರಣ ಇಲ್ಲದ ಕಾರಣ ಕೊಡಬೇಕು, ಸರಿಪಡಿಸ್ಬೇಕಂತ ಹೇಳ್ತೇನೆ ನಾನು. ಲಿಂಗಾಯತರ ಕಡೆಗಣೆ ನಡೀತಾ ಇದೆ ಬಿಜೆಪಿಯಲ್ಲಿ, ಅದು ಆಗಬಾರ್ದು. ಲಿಂಗಾಯತರ ಕಡೆಗಣೆ ಆಯ್ತು ಅಂತಂದ್ರೆ ಈಗಾಗಲೇ ನಾವೆಲ್ಲ ಅನುಭವಿಸಿದ್ದೀವಿ ವಿಧಾನಸಭೆ ಚುನಾವಣೆಯಲ್ಲಿ. ಅದು ಬರೋದಿಂದಲೇ ಉಳಿದಂಥವ್ರನ್ನ ಸ್ವಲ್ಪ ಜೊತೆಗೆ ತೊಗೊಂಡು ಹೋಗ್ಬೇಕ್ರಿ. ಹೋಗೋಂಥವ್ರನ್ನೂ ಮಾತಾಡಿಸ್ಬೇಕು. ಯಾರು ಹೊಂಟಾರಲ್ಲ ಅವ್ರನ್ನೂ ಮಾತಾಡಿಸ್ಬೇಕು. ಹೋಗ್ಲಾರ್ದಂಗೆ ನೋಡ್ಕೋಬೇಕು. ಲಿಂಗಾಯತರಿಗೆ ಪರಿಗಣನೆ ತೊಗೋಬೇಕು. ಲೋಕಸಭೆಯಲ್ಲಿ ಲಿಂಗಾಯತರಿಗೆ ಅತಿ ಹೆಚ್ಚು ಟಿಕೆಟ್ಗಳನ್ನು ಕೊಡಬೇಕು ಚುನಾವಣೆಯಲ್ಲಿ. ಒಂದಷ್ಟು ನಾಯಕರು ಕಾಂಗ್ರೆಸ್ಗೆ ಹೋಗಿದ್ದಾರೆ, ಮತ್ತೊಂದಷ್ಟು ನಾಯಕರು ಕಾಂಗ್ರೆಸ್ ಹೋಗೋ ಮಾತಾಡ್ತಿದ್ದಾರೆ. ಯಡಿಯೂರಪ್ಪ ಅಂತವ್ರು ಸೈಡ್ ಲೈನ್ ಆಗಿದೆ. ಗೊತ್ತಾಗ್ತಾ ಇಲ್ಲ, ಹುಡುಕ್ತಾ ಇದ್ದೀವಿ ಕಾರಣ. ಇನ್ನೊಂದು 2 ತಿಂಗಳದಾಗ ಎಲ್ಲ ಗೊತ್ತಾಗುತ್ತೆ. ನಮ್ಮ ಕರೆದು ಕೇಳಿದಾಗ ನಾವು ಹೇಳ್ತೀವಿ ಕಾರಣ ಎದಕ್ಕೆ ಆಗ್ತಾ ಇದೆ ಅನ್ನೋದನ್ನು ಕೆಲವೇ ದಿನದಲ್ಲಿ ಗೊತ್ತಾಗತ್ತೆ. ಅದನ್ನು ಹೇಳ್ತೇವೆ ನಾವು. ಲಿಂಗಾಯತರ ಕಡೆಗಣೆ ಅಂತ ಆಗಲೇಬಾರ್ದು. ಮುಂದೆ ಬರೋ ಚುನಾವಣೆಗೆ ಭಾಳ ಲೋಕಸಭಾ ಚುನಾವಣೆಗೆ ಇಫೆಕ್ಟ್ ಆಗತ್ತಿದ್ದು, ಇದಾಗಬಾರ್ದು. ಹಲವಾರು ಕಾರ್ಯಕ್ರಮದಲ್ಲಿ ಸಹ ತಮ್ಮನ್ನು ಸಹ ಆಹ್ವಾನ ಮಾಡಿಲ್ಲ ಬಿಜೆಪಿ ಕಾರ್ಯಕ್ರಮಗಳಲ್ಲಿ. ಏನು ಇದಕ್ಕೆ 4-5 ಕಾರ್ಯಕ್ರಮದಲ್ಲಿ ಕರೆದಿದ್ದಿಲ್ಲ. ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ. ನನಗೆ ಪಕ್ಷದಿಂದ ಏನೋ ಮರ್ತಿದ್ದಾರೆ, ಏನೋ ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ನೋಡೋಣ ಮುಂದೆ ಬರೋ ದಿನದಲ್ಲಿ ಏನೇನು ಮಾಡ್ತಾರ, ಎಷ್ಟು ಇದನ್ನು ಮಾಡ್ತಾರ, ಕರ್ಕೊಂಡು ಹೋಗ್ತಾರ, ನಮ್ಮ ಸಮಾಜವನ್ನು ಎಷ್ಟು ಎತ್ತಿ ಹಿಡಿತಾರ ನೋಡೋಣ. ಬರೋ ದಿನದಲ್ಲಿ ನೋಡೋಣ ಅಂತೆ. ಇಲ್ಲಿ ಮುಖ್ಯ ಇದೆ, ಇಷ್ಟೆಲ್ಲ ಆಗ್ಲಿಕ್ಕೆ, ಡೆವಲಪ್ಮೆಂಟ್ಸ್ ಆಗ್ಲಿಕ್ಕೆ ಯಾರು ಕಾರಣ ಅಂತಾರೆ? ಹೇಳ್ತೀನಿ, ಈಗೇ ಹೇಳಕ್ಕೆ ಬರಲ್ಲ. ಅದು ಕಾರಣಗಳು ಏನೊಂದು ಗೊತ್ತಾಗತ್ತೆ. ಬರೋ ದಿನದಲ್ಲಿ ನಿಮಗೂ ಗೊತ್ತಾಗತ್ತೆ, ನಾವು ಹೇಳ್ತೀವಿ. ಇದು ಅತೃಪ್ತಿ ಅಸಮಾಧಾನ ಬರೀ ಧಾರವಾಡಕ್ಕೆ ಸೀಮಿತನಾ ಅಥವಾ ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತೆ? ಎಲ್ಲ ಕಡೆ ಸ್ವಲ್ಪ ಅತೃಪ್ತಿ ಇದೆ, ಅದನ್ನು ಸರಿ ಮಾಡ್ಬೇಕ್ರಿ. ಈಗ ಮುನೇನಕೊಪ್ಪ ಅವರು ಮೊನ್ನೆ ಮಾತಾಡ್ತಿರೋ ಸಂದರ್ಭ ಪ್ರಹ್ಲಾದ್ ಜೋಶಿ ಅವರು ಒಂಥರ ಏಕಚಕ್ರಾಧಿಪತಿ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದು ಮಾತು ಹೇಳಿ. ಅದು ಆಗ್ತಾ ಇದೆ. ಅಂದರೆ ಅದನ್ನು ಹೇಳಿದ್ದೀನಿ ನಾನು, ಅವ್ರ ಜೊತೆ ಮಾತಾಡಿದ್ದೀನಿ ನಾನು. ಎಲ್ಲ ಸರಿ ಮಾಡ್ಕೊಂಡು ಹೋಗೋಣ ಅಂತ ಅವರು ಅಂದಿದ್ದಾರೆ. ಅದಕ್ಕೆ ವೇಟ್ ಮಾಡೋಣ, ಇನ್ನೊಂದು ಸ್ವಲ್ಪ ದಿವಸ ವೇಟ್ ಮಾಡೋಣಂತೆ. ಹಿಂಗೆ ಆಗಬಾರ್ದು ಅಂತ ನಾನು ಹೇಳಿದ್ದೀನಿ. ಹಿಂಗೆಲ್ಲ ಕಡೆಗಣೆ ಆಗಬಾರ್ದು. ಬರೋದಿಂದ ಚುನಾವಣೆಗೆ ಇವೆಲ್ಲ ಇಫೆಕ್ಟ್ ಆಗುತ್ತೆ. ಈ ಥರ ನಮ್ಮಲ್ಲೇ ನಮ್ಮ ಪಕ್ಷದಲ್ಲೇ ಒಂದು ಇದು ಆಗಬಾರ್ದು, ಭಿನ್ನಾಭಿಪ್ರಾಯ ಬರಬಾರ್ದು. ಎಲ್ಲರನ್ನೂ ತೊಗೊಂಡು ಹೋಗ್ರಿ ಅಂತ ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ. ನೋಡೋಣ, ವೇಟ್ ಮಾಡೋಣ. ಇನ್ನೂ ಟೈಮ್ ಭಾಳ ಇದೆ. ತಮ್ಮ ಮುಂದಿನ ನಡೆ ಏನಿರ್ತದೆ ಸರ್? ನಾನು ಭಾರತೀಯ ಜನತಾ ಪಕ್ಷದಲ್ಲೇ ಇರ್ತೇನೆ. ಬೇರೆ ಪಕ್ಷಕ್ಕೆ ಹೋಗೋ ಇದು ಪ್ರಶ್ನೆನೇ ಬರಲ್ಲ. ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಮಾನ್ಯ ಪ್ರಧಾನಿ ಮೋದಿಜಿಯವ್ರನ್ನ 3ನೇ ಸಾರಿ ಪ್ರಧಾನಿ ಮಾಡಬೇಕಾಗಿದೆ. ರಾಷ್ಟ್ರವನ್ನು ಬೆಳೆಸುವಂಥ ಶಕ್ತಿ ಅವರಲ್ಲಿದೆ. ಆದ್ದರಿಂದ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಇಲ್ಲೇ ಇರ್ತೀನಿ, ಇಲ್ಲೇ ದುಡಿತೀನಿ. ಇದು ಪ್ರದೀಪ್ ಶೆಟ್ಟರ್ ಅವರ ಅಭಿಪ್ರಾಯ. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಯಡಿಯೂರಪ್ಪ ಕಡೆಗಣನೆ ಬಗ್ಗೆ ರಾಜು ಗೌಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರು. ಬಿಎಸ್ವೈ ಕೆಳಗಿಳಿಸಿದ ಮೇಲೆ ಪಕ್ಷದ ಡೌನ್ ಫಾಲ್ ಶುರುವಾಯಿತು ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಆಗ ಬಿದ್ದ ಬಿಜೆಪಿ ಇನ್ನೂ ಕೂಡ ಮೇಲೇಳೋದಿಕ್ಕೆ ಆಗಿಲ್ಲ ಅನ್ನೋದು ರಾಜುಗೌಡ ಅವರ ಮಾತು. ರೇಣುಕಾಚಾರ್ಯ ಅವರು ಮಾತನಾಡಿದ ಬೆನ್ನಲ್ಲೇ ಮಾಜಿ ಶಾಸಕ ರಾಜುಗೌಡ ಅವರು ಕೂಡ ಈಗ ಬಿಎಸ್ ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ದು ಹೇಗೆ ಬಿಜೆಪಿ ಪಕ್ಷಕ್ಕೆ ಇದು ಪರಿಣಾಮವನ್ನ ಬೀರ್ತು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಪಕ್ಷದ ವರಿಷ್ಠರ ಮೇಲೂ ಕೂಡ ರಾಜುಗೌಡ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅವರನ್ನ ನಡೆಸಿಕೊಂಡ ರೀತಿ ಸರಿ ಇಲ್ಲ ಅಂತ ಹೇಳಿ ಈಗ ಸ್ವಪಕ್ಷೀಯರೇ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಯಡಿಯೂರಪ್ಪ ಸಾಹೇಬ್ರು ಕಡೆಗಣಿಸ್ಯಾರ ಅಂತ ಹೇಳಲ್ಲ. ಅವಾಗ ಅವ್ರು ಮುಖ್ಯಮಂತ್ರಿಯಿಂದ ಇಳಿಸಿದ ಮೇಲಿಂದ ನಮ್ಮ ಸ್ವಲ್ಪ ಡೌನ್ ಫಾಲ್ ಸ್ಟಾರ್ಟ್ ಆಗಿದ್ದು, ಮತ್ತೆ ಪಿಕಪ್ಪೇ ಆಗಿಲ್ಲ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದಾದ್ಮೇಲೆ ಈಗ ಯಡಿಯೂರಪ್ಪ ಸಾಹೇಬ್ರು ನಮ್ಮ ಮುಂಚೂಣಿಯಲ್ಲೇ ಇದ್ದಾರೆ.
ವಿಜಯೇಂದ್ರ ಅವರು ಇದ್ದಾರೆ. ಇವತ್ತೇ ಅವ್ರ ಪಕ್ಷ ಕಟ್ಟಂತ ಕೆಲಸನ ಯಡಿಯೂರಪ್ಪ ಸಾಹೇಬರು ಮಾಡ್ತಿದ್ದಾರೆ. ಮತ್ತು ಇವತ್ತು ನಿಜಕ್ಕೂ ಹೇಳ್ಬೇಕಂದ್ರೆ ನಾವು ಯಾರ್ಯಾರು ಸೋತಿದ್ವಿ ನಮ್ನೆಲ್ಲರಿಗೂ ವಾರಕ್ಕೆ ಒಂದ್ಸರಿಯಾರ ಯಡಿಯೂರಪ್ಪ ಸಾಹೇಬರು ಫೋನ್ ಹಚ್ತಾರೆ ನಮಗೆ. ರಾಜು ಎಲ್ಲಿದೆಯಾ, ಏನು ಮಾಡ್ತಿದ್ಯಾ, ಬಾ ಅಂತಂದು ಮನೆ ಕರೆಸಿ ಇಲ್ಲ ಟಿಫಿನ್ಗೆ ಕರ್ಕೊಂಡು ಹೋಗಿ ಹೆಂಗೆ ಮನೆ ಹಿರಿಯ ಕುಟುಂಬ ಸದಸ್ಯ ಹೆಂಗೆ ತಂದೆ ಮಕ್ಕಳನ್ನ ಮಾತಾಡ್ಸ್ತಾ ಅದೇ ರೀತಿಯಲ್ಲಿ ಎಲ್ಲರನ್ನೂ ಮಾತಾಡ್ಸಿ ಅಂತ ಪಕ್ಷನ ತೊಗೊಂಡೋಗೋಂಥ ಕೆಲಸ ಯಡಿಯೂರಪ್ಪ ಸಾಹೇಬರು ಮಾಡ್ತಿದ್ದಾರೆ. ಯಡಿಯೂರಪ್ಪ ಸಾಹೇಬರು ಇವತ್ತು ಸುಮ್ಮನೆ ಕುಂತಿಲ್ಲ, ಅವರೆಲ್ಲರೂ ನಮ್ಮ ಬಗ್ಗೆ ನಮ್ಮ ಕಷ್ಟಗಳನ್ನ ನಮ್ಮ ಸಮಸ್ಯೆಗಳನ್ನ ಆಲಿಸ್ತಿದ್ದಾರೆ, ಕರೆಸಿ ಎಲ್ಲರಿಗೂ ಮಾತಾಡ್ಸೋಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಸಾಹೇಬ್ರ ಒಂದು ನೇತೃತ್ವದಲ್ಲೇ ಅವರ ಒಂದು ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ಹೊಡ್ತೀವಿ. ಅದ್ರಾಗೇನು